ಗೈಸ್ ಕಾರ್ಗೆ ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದ್ದೀವಿ. ಹೋಗ್ತಾ ಇರೋದು ನಾವು ಹಂಪಿ ಆ್ಯಂಡ್ ಮಂತ್ರಾಲಯಕ್ಕೆ. ಬನ್ನಿ ಹೋಗೋಣ. ನೋಡಿ ಗೈಸ್ ಚಪಾತಿ ಮಾಡ್ತಿದ್ದಾರೆ. ಚಪಾತಿ ಮಾಡ್ತಿದ್ದಾರೆ ನೋಡಿ. ಹುಷಾರಿಲ್ಲ, ನೆಗಡಿ ಇದೆ. ಸರ ಸರ ಅಂದ್ಕೊಂಡು ಚಪಾತಿ ಸುಡ್ತಾವೆ. ಹಾಂ, ಹೆಂಚು ಕಾಯ್ತು. ಹೆಂಚು ಕಾಯ್ತಾ ಇದೆ. ಸೊ ಈ ಚಪಾತಿ ಹಿಟ್ಟು ಇದಿಷ್ಟು ಮನೇಲಿ ಕಲ್ಸ್ಕೊಂಡು ಬಂದಿದ್ದು ನಾನು. ಆ್ಯಂಡ್ ಜೊತೆಗೆ ಇಲ್ಲಿ ತೋರಿಸ್ಬಿಟ್ಟು ಸೊ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿಕೊಂಡು ಈ ತೊಗೊಂಡು ಬಂದೆ. ಚಪಾತಿ ನಾವು ಏನಕ್ಕೆ ಮಾಡ್ತಾ ಇರೋದು ಅಂತ ಅಂದರೆ ನಾಳೆ ಬೆಳಗ್ಗೆಗೆ ಬೇಕು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಕೀಪ್ ವಾಚಿಂಗ್. ಸುಡ್ತಾ ಇದೆಯಾ ಚಪಾತಿ? ಬರಬರ್ನ ಹಾಯ್. ಹೆಂಚು ಸೀದಾಯ್ತು. ಸಿಗಲ್ಲ, ಯಾಕೆ ಸಿಗ್ತದೆ? ಎರಡು ಕಡೆ ಹಾಕಿದ್ರೆ ಅದು ಆಫ್ ಮಾಡಿಬಿಟ್ಟಿದ್ರಾ? ಮಲಕ ಏನು ಮಲಕ ಇದು? ಇದು ಬಂದು ತೆಂಗಿನಕಾಯಿ ಹೊಡ್ಕೊಬರಿ. ಓಹೋ, ಅದೇನದು? ಅದಕ್ಕೆ ಕೊಟ್ಟನೆ ಖಾರ ಅಂತ ಇಲ್ಲ, ಕೈ ಸೂಪರ್ ಆಗಿರುತ್ತೆ. ಕೊಟ್ಟನೆ ಖಾರನ ಕುಟ್ಟನೆ ಖಾರನ? ಹಾಂ, ಕುಟ್ಟೆನೇ ಖಾರ. ಅದು ಹೇಳಕ್ಕೂ ಬರಲ್ಲ. ಆಲ್ರೆಡಿ ಅದನ್ನ ಕುಟ್ಟಿ ಮಾಡ್ತಾರೆ. ಈ ಕಾಲದಲ್ಲಿ ಯಾರು ಕುಟ್ಟಿ ಯಾರು ಮಾಡ್ತಾರೆ, ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾರೆ. ಅದೇ ಸೂಪರ್ ಟೇಸ್ಟ್. ಏನಕ್ಕೆ ಅದು? ಒಂದು ಇದು ಚಟ್ನಿ, ಈ ಜ್ವರ ಬಂದಿರುತ್ತಲ್ಲ ಅವರು ಕೂಡ ತಿನ್ಬೋದು. ಮತ್ತೆ ಚಪಾತಿಗೆ ಸೂಪರ್. ಇದು ಇವ್ರ ಟೇಸ್ಟ್ ಇರ್ಬೋದು. ಇನ್ನ ಟೇಸ್ಟ್ ಸಕ್ಕತ್ತಾಗಿದೆಯಲ್ಲ? ಟೇಸ್ಟ್ ಮಾಡುವ. ಓ, ಮಾಡಿ ಟ್ರೈ ಮಾಡ್ತಾ ಇದೀಯ ನೀನು? ಟ್ರೈ ಮಾಡ್ತಾ ಇದೀನಿ ನೋಡಿ. ಏನು ಅಂದ್ರೆ ಸೂಪರ್ ಆಗ ಮ್ಯಾಚ್ ಆಗುತ್ತೆ ಅದಕ್ಕೆ. ಬಿಸಿ ಬಿಸಿಗೆ ಹಾಯ್ ಹಲೋ. ಈ ಟೈಮ್ ಒಂದು 6:50 ಹಂಪಿಗೆ ಬಂದಿದ್ದೀವಿ. ಹಂಪಿಯಲ್ಲಿ ಬಂದು ಇಳಿದ್ವಿ ನೋಡಿ. ಕಾರಲ್ಲಿ ಇನ್ನೂ ಮಲಗಿರೋರು ನೈಟ್ ಮಲಗಿದ್ದಾರೆ, ಈಗ ಎದ್ರು. ಹಲೋ, ಗುಡ್ ಮಾರ್ನಿಂಗ್. ಅಲೆಕ್ಸಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್. ಸುಸ್ವಾಗತ. ಓ, ಮಾಲಕ ಹುಲಿ ವೇಷ ಹಾಕೊಂಡು ಇಳಿತಿದ್ದಾರೆ ನೋಡಿ. ಫುಲ್ ಸುಸ್ತಾಗ್ಬಿಡವ್ರೆ. ಎಷ್ಟು ಗಂಟೆಗೆ ಬಂದಿದ್ವಿ ಮಮ್ಮ? 6 ಗಂಟೆಗೆ ಬಂದ್ರೆ ನಾವು 7 ಗಂಟೆಗೆ ಬಂದಿದ್ವಿ ನೋಡಿ. ಜನ ಜಾಸ್ತಿ ಇದ್ದಾರೆ, ಸಿಕ್ಕಾಬಡೆ ಜನ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸದ್ಯಕ್ಕೆ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ? ಹಂಪಿ ಬಂದಿದ್ದೀವಿ. ಆ್ಯಂಡ್ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಬಂದಿರೋದು. ಸೊ ಹಂಗೆ ಅಂದೇವಿ ನೋಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ನಾವು. ಸಿಕ್ತಾರೆ. ಅಯ್ಯೋ, ಕಾರಲ್ಲೇ ಬಿದ್ದುಬಿಟ್ಟಿದೆ. ಸೊ ಶೇಕ್ ಆಗುತ್ತೆ, ಆದಷ್ಟು ಶೇಕ್ ಆಗುತ್ತೆ ನೋಡಿ ಸರ್. ಬರ್ತೀವಿ. ಫಸ್ಟ್ ಟೈಮ್ ನಾವು ಬಂದಿರೋದು ಮಂತ್ರಾಲಯ ಆಗಿರ್ಬೋದು, ಹಂಪಿ ಆಗಿ ಇವಾಗ ನಾವು ಹೋಗ್ತಾ ಇರೋದು. ಸೊ ಹಾಗಾಗಿ ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಏನು ಬೇಬಿ? ಹೌದು, ತುಂಬ ಎಕ್ಸೈಟ್. ಎಲ್ಲ ಹೊಸದು, ಯಾವತ್ತೂ ನೋಡಿರೋದಂಥ ಪ್ಲೇಸಿಗೆ ಬಂದಿದ್ದೀವಿ. ಸದ್ಯಕ್ಕೆ ವಾಯ್ಸ್ ಮತ್ತು ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಕೇಳಿಸ್ತಾ ಇಲ್ಲದೆ ಇರ್ಬೋದು. ಹೌದು. ಗೈಸ್, ನಾವೀಗ ಹೊಳೆ ಹತ್ರ ಇದ್ದೀವಿ. ಸೊ ಇಲ್ಲೊಂದು ಕೆಲವೊಂದು ಐಟಮ್ಸ್ಗಳು ಸಿಗುತ್ತೆ ನಮಗೆ, ಲೈಕ್ ಏನಂದರೆ ಟೂತ್ ಪೇಸ್ಟು, ಬ್ರಷು. ಸೊ ಹಾಗಾಗಿ ಈಗ ಇಲ್ಲಿ ಸ್ಕೂಲ್ ಮಕ್ಳಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿ. ಆ್ಯಂಡ್ ದೇವಸ್ಥಾನ ಅಲ್ಲಿದೆ. ಸೊ ಅಲ್ಲಿಂದ ಈ ಕಡೆನೇ ಹೊಳೆ ಇರೋದು. ಗೈಸ್, ವಾಹ್, ಸಕ್ಕತ್ತಾಗಿದೆಯಲ್ಲ ಹೊಳೆ. ನೀರು ಹತ್ರ ಬಂದೆ ಗೈಸ್, ನೋಡಿ ಇವಾಗ ಹೇಗಿರುತ್ತೆ ಅಂತ. ಸಕ್ಕತ್ ಫೀಲಿಂಗ್ ಅನಿಸ್ತಿದೆ, ತುಂಬ ನೀರು. ಆ್ಯಂಡ್ ಇನ್ನೂ ಆ್ಯಕ್ಚುಲಿ ಬಿಸಿಲು ಬಂದಿಲ್ಲ. ಸೊ ಬಟ್ ಚಳಿ ಇದೆ, ತುಂಬಾ ನೀರು ತಣ್ಣಗೆ ಕುರಿತಾ ಇದೆ. ಸೊ ಸ್ನಾನ ಮಾಡೋಕ್ಕೆ ತುಂಬ ಕಷ್ಟ ಆಗೋದಿಲ್ಲಲ್ಲ.
ನಾವೀಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ಆ್ಯಂಡ್ ನಮ್ಮ ಡ್ಯಾಡಿ, ಗಿರೀಶ್ ಅವ್ರ ಡ್ಯಾಡಿ, ಲಕ್ಷ್ಯ ಎಲ್ಲರೂ ಹೋಗಿದ್ರು ಆಲ್ರೆಡಿ. ಸೊ ನಾವು ಹೊಟ್ಟೆ ಹಶ್ವಾಗ್ತಿದೆ ಅಂತ ಟಿಫನ್ ಮಾಡಿಲ್ಲ, ಹಾಗೆ ಆ್ಯಪಲ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವ್ರು ಇನ್ನೂ ಬಂದಿಲ್ಲ, ಆಲ್ರೆಡಿ ಅವ್ರ ದರ್ಶನಕ್ಕೆ ಹೋಗಿದ್ದಾರೆ. ಗೈಸ್ ನಾವು ಬಂದಿರೋ ಟೈಮಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಬಸ್ಗಳು ಮಾಡಿಕೊಂಡು ಎಲ್ಲ ಕರ್ಕೊಂಡು ಬಂದಿದ್ರು. ಸೊ ತುಂಬ ಸ್ಕೂಲ್ ಕಡೆಯಿಂದ ಬಂದಿದೆ, ಅದಕ್ಕೆ ನಿಜವಾಗ್ಲೂ ತುಂಬ ಜನ ಮಕ್ಕಳಿದ್ದಾರೆ. ಆ್ಯಂಡ್ ಆನೆ ಬರ್ತಾಯಿತ್ತು, ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಾಯಿದ್ರು ಆ್ಯಕ್ಚುಲಿ. ಸೊ ಹತ್ತಿರದಿಂದ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಗಿರೀಶ್ ಅವ್ರಿಗಂತೂ ಅವರು ಹತ್ತಿರದಿಂದ ನೋಡೇ ಇರುವಂತೆ ಯಾವತ್ತೂ. ಸೊ ಹಾಗಾಗಿ ಅವ್ರು ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ಮನ್ಮತ ಟ್ಯಾಂಕು ಆ ನೀರೊಳಗಡೆ ಗೋಪುರ ಕಾಣೋದು ನೋಡೋದು ಎಷ್ಟು ಚೆನ್ನಾಗಿ ಕಾಣುತ್ತೆ. ದೇವ್ರ ದರ್ಶನ ಎಲ್ಲ ಮಾಡಿ ಹೂವು ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಕಾರ್ ಹತ್ರ ಮುಟ್ಕೊಳ್ಳೋಣ ಅಂತ. ಟಿಫನ್ ಮಾಡಿಲ್ಲ, ಈಗ ನಾವೇ ಟಿಫನ್ ಮಾಡ್ಕೊಂಡು ಬಂದಿದ್ವಲ್ಲ, ಐ ಮೀನ್ ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಅದನ್ನೇ ಹೋಗಿ ಟಿಫನ್ ಮಾಡಬೇಕು. ಟೈಮ್ ಎಷ್ಟು ಗೊತ್ತು? 9:30 ಆಗಿದೆ. ಹೋಗಿ ಟಿಫನ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಚಪಾತಿ ಇದಕ್ಕೆ ಬೇಡ, ಏನು ಬೇಡ ಸಾಕು. ನೀನು ತಿಂದಮ್ಮ? ಚಿಲ್ಲಿ ಇದೈತಲ್ಲ ಟೊಮೆಟೊ ಇದ್ರದ್ದು. ಗೈಸ್ ನಾವು ಟಿಫನ್ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಆ್ಯಂಡ್ ಹೋಗ್ತಾ ಅಂದರೆ ಏನೇನು ಸಿಗುತ್ತೋ ನೋಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲೊಂದು ದೊಡ್ಡ ಗಣಪತಿದು ವಿಗ್ರಹ ಇದೆ, ಐ ಮೀನ್ ಕಲ್ಲಲ್ಲೇ ಅವರು ಕೆತ್ತನೆ ಮಾಡಿರುವಂಥದ್ದು. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ನಾವೀಗ. ಗೈಸ್ ಹಂಗೆ ಹೊರಗಡೆ ಬಂದರೆ ನೋಡಿ ತುಂಬ ಬ್ಯೂಟಿಫುಲ್ ಆದಂಥ ವ್ಯೂ ಕಾಣುತ್ತೆ. ಅಂದರೆ ತುಂಬ ಬಂಡೆಕಲ್ಲುಗಳಾಗಿರ್ಬೋದು ಅಥವಾ ಇನ್ನೊಂದು ಅವ್ರು ಏನೇನು ದೇವಸ್ಥಾನಗಳು ಕಟ್ಟಿದ್ರು ಅದೆಲ್ಲನೂ ಇದೆ. ಸೊ ಬಟ್ ಆದರೆ ಒಂದು ದಿನದಲ್ಲಿ ನೋಡೋಕ್ಕಾಗದೇ ಇರೋವಂಥ ಪ್ಲೇಸ್ಗಳಿದೆಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ನೋಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಆಗಲೇ ಅಲ್ಲಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಆ ಕಡೆಯಿಂದ ಕೂಡ ಇಲ್ಲಿಗೆ ಬರ್ಬೋದು. ಇಲ್ಲಿ ಬರ್ತಾ ಅಂದರೆ ಸೂಪರ್ ಆಗಿದೆ, ಯಾರು ಅಷ್ಟಿಲ್ಲ ಹೋಗೋದಕ್ಕೆ. ಕಲ್ಯಾಣಿ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಇದೆ. ಬಟ್ ಅಂದರೆ ಒಂದಿನಲ್ಲಿ ಏನೂ ನೋಡೋಕ್ಕಾಗಲ್ಲ. ಆಬ್ವಿಯಸ್ಲಿ 1 ಮಂತ್ ಬೇಕು ಅಂತ ಹೇಳಿದ್ದಾರೆ ನೋಡೋಕ್ಕೆ. ಏನು ಹೇಳ್ಮಮ್ಮ ಇದು? ಶಿಲೆಯಲ್ಲಿ ಸಂಗೀತ, ಕಣಕಣದ ಸಂಗೀತ, ಇಂದಿಗೂ ಜೀವಂತ ಕಲೆಯೊಳಗೆ ಸಂಗೀತ. ಇಲ್ಲೊಂದು ಸಕ್ಕತ್ತಾಗಿದೆ, ಇದೊಂಥರ ಪ್ಲೇಸ್. ಹಾಂ, ಇದು ಎಂಥ ಪ್ಲೇಸ್ ಇದು? ನಮ್ಮಪ್ಪ ಆಲ್ರೆಡಿ ಬಂದಿದ್ದಾರೆ, ನಾವು ಚಿಕ್ಕ ಹುಡುಗನಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದಿದ್ವಿ, ಇವತ್ತು ರಿಯಲಾಗಿ ನೋಡ್ತಾ ಇದ್ದೀವಿ. ಟೂರಿಸ್ಟ್ ಜನಗಳು ತುಂಬ ಇದ್ದಾರೆ. ಇದು ಆ್ಯಕ್ಚುಲಿ ಇದೊಂದು ಸೀಸನ್ ಅನಿಸುತ್ತೆ, ಡಿಸೆಂಬರು. ಸೊ ಪ್ರತಿಯೊಂದು ಸ್ಕೂಲ್ಗಳ ಕಡೆಯಿಂದನೂ ಟ್ರಿಪ್ ಕರ್ಕೊಂಡು ಬರ್ತಾರೆ. ಇಲ್ಲಿ ಓಂ ನಮಃ ಶಿವಾಯ. ತುಂಬ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು, ವೀಕೆಂಡೂ ಇಲ್ಲ ಇವತ್ತು. ನೋಡಿ, ಗಾಡಿಯಲ್ಲಿ ಹೋಗೋದಕ್ಕೆ ಅಲ್ಲಿಗೆ ಕಲ್ಲಿನ ರಥ ನೋಡೋದಕ್ಕೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಇವತ್ತು. ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ನೋಡಿ, ತುಂಬ ರಶ್ ಇದೆ ನೋಡಿ. ನಮ್ಮ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಮೇಡಮ್ ಎಲ್ಲ ದುಬಾರಿ ಇಲ್ಲಿ. ಮಜ್ಜಿಗೆ ಕುಡಿಯೋಕೆ ಹೋದರೆ 2 ಗ್ಲಾಸ್ 50 ರೂಪಾಯಿ, 1 ಗ್ಲಾಸ್ 10 ರೂಪಾಯಿ. ನಮ್ಮೂರಲ್ಲೆಲ್ಲ ತುಂಬ ಕಾಸ್ಟ್ಲಿ ನೋಡಿ. ನಮ್ಮ ಅತ್ತೆಯವರು ಈ ಗಾಡಿಯಲ್ಲೇ ಕರ್ಕೊಂಡೋಗಿ ಬರ್ತಾರೆ. ಕಲ್ಲಿನ ರಥವನ್ನು ನೋಡೋದಕ್ಕೆ ಈ ರಥದಲ್ಲಿ ಹೋಗಬೇಕು. ಇದು ಎಷ್ಟು ಟಿಕೆಟ್ ಪರ್ ಪರ್ಸನ್? 140 ರೂಪಾಯಿ. 40. ಏನಕ್ಕೆ ತಗೊಂಡ್ರೋದು ಇವಾಗ? ದೇವಸ್ಥಾನದ ಒಳಗಡೆ, ಅಲ್ಲಿ ಒಳಗಡೆಗೆ ಇಲ್ಲ ಟಿಕೆಟ್ ತಗೋಬೇಕು, ಅಲ್ಲಿ ಕೊಡಲ್ಲ. ಮುಂಚೆ ಅಲ್ಲೇ ಕೊಡ್ತಾ ಇದ್ರು, ಕೊಡಲ್ಲ. ಇವಾಗ ಈ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ಇವ್ರು ಕೊಡ್ತಾರೆ 30 ರೂಪಾಯಿ ಇಲ್ಲಿ ತಗೊಳ್ಳೋದು. ಗೈಸ್ ಪಿಕಪ್ ಡ್ರಾಪ್ ಎರಡಕ್ಕೂ ಸೇರಿನೇ ಇಲ್ಲೇ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಬರ್ತಾನೆ ವೆಹಿಕಲಲ್ಲಿ ಬರ್ಬೋದು ನಾವು. ಆ್ಯಂಡ್ ಅಲ್ಲಿ ಒಳಗಡೆ ಎಂಟ್ರಿ ಫೀಸಿಗೆ ಮಾತ್ರ 40 ರೂಪೀಸ್ ಇಲ್ಲೇ ನಾವು ತೊಗೊಬೇಕಂತ ಟಿಕೆಟು. ನಮ್ಮ ಮಮ್ಮಿ ಡ್ಯಾಡಿ ಲಾಸ್ಟ್ ಟೈಮೆಲ್ಲ ನಾವು ನಡ್ಕೊಂಡು ಹೋಗಿದ್ವಿ, ಹತ್ರ ಇದೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಇವರು ಇಬ್ಬರಿಗೆ ಮಾತ್ರ, ನಮ್ಮ ಮಮ್ಮಿನೂ ಮತ್ತು ಗಿರೀಶ್ ಅವ್ರ ಡ್ಯಾಡಿ ಮಗುಗೆ ಆಗಲ್ಲ ಅಂತ ನಾವು ವೆಹಿಕಲಲ್ಲಿ ಕಳಿಸ್ತಾ ಇದ್ವಿ. ಸೊ ನಾವು ವಾಕ್ ಮಾಡೋಣ ಅಂದ್ಕೊಂಡಿದ್ದೀವಿ.
ಎಸ್ ಫೈನಲಿ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹತ್ರ ಅಂತ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತ. ಹೋದ್ರು ನಾ ಇವಾಗ ಪುಷ್ಕರಣಿ ಅನ್ನೋ ಒಂದು ಕಲ್ಯಾಣ ಬಂದಿದ್ದೀವಿ ನೋಡಿ. ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಾಡಿರುವಂತಹ ಕಲ್ಯಾಣಿ ಯಾವ ರೀತಿ ಇದೆ. ವಾವ್, ಎಂಥ ಶುದ್ಧವಾಗಿದೆ ನೀರು. ಬಾಪ ಸೂಪರ್ ಆಗಿದೆ. ವಾವ್, ಸಾಕಾಗಿದೆ. ಎಷ್ಟು ಗಾಳಿ ಬರ್ತಾ ಇದೆ ಅಂದರೆ ಸುತ್ತು ಬೆಟ್ಟ ಈ ಬೆಟ್ಟದ ಮಧ್ಯ ಕಲ್ಯಾಣಿ. ಸಣ್ಣ ಗಾಳಿ ಬರ್ತೈತಲ್ಲ ಇಲ್ಲಿ. ಸೂಪರ್ ಆಗಿದೆ. ಬರ್ರಿ ಅವ್ರು ಕಾಯ್ತಾ ಇರ್ತಾರಲ್ಲಿ. 1.5 ಕಿಲೋಮೀಟ್ರ್ ನಡ್ಕೊಂಬಂದು ಸಾಕಾಗೋಯ್ತು ನೋಡಿ. ಲಾಸ್ಟ್ ಕೊನೆಗೂ ಸಿಕ್ತು ನಮ್ಮ ದೇವಸ್ಥಾನ. ಗೈಸ್ ಲಿಟ್ರಲಿ ಇಷ್ಟು ದೂರ ಇದೆ ಅಂತ ನಿಜವಾಗ್ಲೂ ಹೇಳಿದ್ದಿದ್ರೆ ನಾನು ಖಂಡಿತವಾಗ್ಲೂ ನಾವು ನಡ್ಕೊಂಡಂತೂ ಬರೋಕ್ಕಾಗ್ತಿರಲ್ಲ. ಬಟ್ ಹೆವಿ ಬಿಸಿಲಿತ್ತು, ಅದರಲ್ಲಿ ಬೇರೆ ನನಗೆ ಹುಷಾರು ಬೇರೆ ಇಲ್ಲ, ತಲೆನೋವು, ಕೋಲ್ಡು. ಆದರೂ ಕೂಡ ವಾಕ್ ಮಾಡ್ಕೊಂಡು ಬರೋದು ನಿಜ ತುಂಬ ಕಷ್ಟ ಆಯಿತು. ಗಾಡಿಯಲ್ಲೇ ಬಂದುಬಿಡ್ಬೇಕಾಗಿತ್ತು ಅಂತ ಅನ್ನಿಸ್ತು ನಮ್ಗೆ ನಿಜವಾಗ್ಲೂ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಈ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಾಯಿತ್ತು, ಯಾಕಂದರೆ ಎಲ್ಲರೂ ಕೂಡ ವೀಡಿಯೋ ಮಾಡ್ತಾಯಿದ್ರು. ಸೊ ಇವ್ರಿಗೆ ಯಾವ್ದಾದ್ರು ವೀಡಿಯೋದಲ್ಲಿ ಹಾಯ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ನಾನು ಹಾಯ್ ಮಾಡಿಸಿದೆ ಅವ್ರಿಗೆಲ್ಲರಿಗೂ, ತುಂಬ ಖುಷಿ ಆಯಿತು. ಆ್ಯಂಡ್ ಆ ಜೊತೆಗೆ ಬಂದುಬಿಟ್ಟು ಯಾವುದು ನಿಮ್ಮ ಚಾನಲ್ ಅಂತ ಕೇಳಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ಹುಡುಗರು. ಅದು ತುಂಬ ಖುಷಿ ಅನಿಸ್ತು ಆ್ಯಕ್ಚುಲಿ. ಇಲ್ಲಿ ನಾವು 50 ರೂಪೀಸ್ ನೋಟ್ ಇಟ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಪಕ್ಕ ಇದ್ದವರು ಕೂಡ ಅವರು ಕೂಡ ನಮ್ಮ ಹತ್ರ ನೋಟ್ ಇಸ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ 50 ರೂಪೀಸ್ ನೋಟ್ ಇಸ್ಕೊಂಡು ಯಾವ ಥರ ವಿಡಿಯೋ ಫೋಟೋ ಮಾಡ್ಕೊತಾರೆ. ಹಾಂ 50 ರೂಪಾಯಿ ನೋಟಲ್ಲಿರೋ ಅಂಥ ಕಲ್ಲಿನ ರಥ ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ದೀವಿ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಇಲ್ಲೊಂದು ಕ್ಯಾಮ್ರಾ ಶೂಟ್ ನಡೀತಾ ಇದೆ, ಫೋಟೋ ಪಿಕ್ಸ್ದು. ಆ್ಯಂಡ್ ಇಯರ್ ಈಸ್ ಲಕ್ಷವತಿ. ಹಾಯ್ ಹಾಯ್ ಮಾಯ್ ಮಾಡಿಲ್ಲ ಲಕ್ಷ. ಗೈಸ್ ಫೈನಲಿ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಕ್ಯೂ ನಮಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ ಈ ವೆಯ್ಟ್ ಮಾಡೋದಕ್ಕೆ ಸಾಕಾಗ್ಬಿಡಿದೆ. ಯಾಕಂದ್ರೆ ಓಡಾಡಿನೇ ತುಂಬ ಸಾಕಾಗಿತ್ತು. ಆ್ಯಂಡ್ ಇದಿದ್ದು ಫುಲ್ ಟಯರ್ಡ್ ಬಸ್ಟ್ ಔಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಗೈಸ್ ಇಲ್ಲಿ ಮಕ್ಳುಗಳನ್ನೆಲ್ಲ ಪಾಪ ಗಾಡೀಲಿ ಕರ್ಕೊಂಡು ಹೋಗ್ತಾ ಇರೋದು ತುಂಬಾ ಖುಷಿ ಇದೆ. ಬಿಕಾಸ್ ಯಾಕಂದರೆ ಇನ್ನೂ ಎಷ್ಟೋ ಮಕ್ಳುಗಳನ್ನ ಪಾಪ ಅಲ್ಲಿಂದ ನಾನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಮಗಂತೂ ಟಯರ್ಡ್ ಆಗಿಬಿಡ್ತು ಪಾಪ ಮಕ್ಳುಗಳನ್ನ ಬೇಜಾರು ಅನಿಸ್ತಿದೆ. ಆಫ್ಟರ್ 45 ಮಿನಿಟ್ಸ್ ನಮ್ಮ ಟರ್ನ್ ಬಂದೇ ಬಿಡ್ತು. ನಾವು ಈಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಖುಷಿ ಆಯಿತು. ಯಪ್ಪ ಅಲ್ಲಿಂದ ನಡ್ಕೊಂಡು ಬರೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಅಷ್ಟು ಟಯರ್ಡ್ ಅಂತ ಅನಿಸ್ತು. ನಮ್ಮ ಮಮ್ಮಿಯವರೆಲ್ಲ ಮುಂದೆಗಡೆ ಸೀಟಲ್ಲಿ ಕೂತಿದ್ದಾರೆ. ಸೊ ನಾವು ಲಾಸ್ಟಲ್ಲಿ ಕೂತ್ಕೊಂಡ್ವಿ. ನಂಗೆ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ, ಅದೆಲ್ಲ ಮುಗಿಸ್ಕೊಂಡು. ಸೊ ಈಗ ಬೆಟ್ಟ ಹತ್ತಕ್ಕೆ ಈಗ ಶುರು ಮಾಡ್ತಾ ಇದ್ದೀವಿ. ಟೈಮ್ ಬಂದು 4 ಗಂಟೆ ಆಗಿದೆ. ಬನ್ನಿ ಮುಂದೆ ಹೋಗೋಣ. ಹಾಯ್ ಮೇಡಮ್, ಯಾರು ನೀವು? ನಮ್ಮ ಹೆಸರು ಮಾಲಾ ಅಂತ. ಬನ್ನಿ ಬನ್ನಿ, ಓಕೆ ಹೋಗೋಣ. ಓಕೆ ಮೇಡಮ್, ಬನ್ನಿ ಬನ್ನಿ. ಜೈ ಶ್ರೀರಾಮ್ ಅನ್ಬೇಕು ಇಲ್ಲಿ. ಎಲ್ಲರೂ ಎಲ್ಲರೂ ಕಾಣ್ತಾ ಇದ್ದೀರಾ? ಜೈ ಶ್ರೀರಾಮ್ ಅನ್ಕೊಂಡ್ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೆಳಕು ಕಮ್ಮಿ ಇದೆ, ಟಯರ್ಡ್ ಫೇಸ್. ಲಕ್ಷ ಲಕ್ಷ ಜೈ ಶ್ರೀರಾಮ್ ಅಲ್ಲ ಹೇಳ್ಬೇಕು ಹೇಳ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಪ್ಪ ಅಂತೂ ಬಂದ್ವಿ ಅಲ್ಲ. ಏನಮ್ಮ ದೇವ್ರ ದರ್ಶನ ಎಲ್ಲ ಆಯಿತು.
4 o'clock ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 4:30 ಇಲ್ಲಿಗೆ ಬಂದ್ವಿ. ಸೊ ದರ್ಶನ ಎಲ್ಲ ಮುಗೀತು. ಈಗ ಬೆಟ್ಟ ಇಳಿಯೋಣ. ಲಕ್ಷ ಇಳಿಬೇಕಾದ್ರೆ ಏನಂತ ಅನ್ಬೇಕು? ಹೇಳು ಹೇಳು ಹೇಳ್ತಾನೆ ನಮ್ಮ ಅಮ್ಮನ ಏನಂತ ಹೇಳ್ಬಿಟ್ಟು ಹತ್ತಿದ್ ನೀನು? ಎಲ್ಲರೂ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತಾನು. ಥ್ಯಾಂಕ್ ಯು. ಈಗ ಟೈಮ್ ಬಂದು 6:30 ಆಗಿದೆ. ಆದರೆ ನೋಡಿ ಎಷ್ಟು ಕತ್ಲೆ ಆಗಿಬಿಟ್ಟಿದೆ ಅಂತ. ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಆನ್ ದ ವೇ ಇಲ್ಲೊಂದು ಬಜ್ಜಿ ಬೋಂಡ ತಿನ್ನಬೇಕು ಅಂತ ನೋಡಿದ್ರೆ ಬೇರೆ ಹೊಸ್ದಾಗಿ ಯಾವುದೋ ಒಂದು ಬಜ್ಜಿ ಸಿಕ್ತು. ಸೊ ಅದು ಚೆನ್ನಾಗಿತ್ತು. ಸೊ ಅದೆಲ್ಲ ತಿನ್ಕೊಂಡು ನಾವೀಗ ನಾನು ನಮ್ಮ ಮಮ್ಮಿ ಕಾರಲ್ಲಿ ಕೂತಿದ್ದೀವಿ. ಅವರೆಲ್ಲ ಟೀ ಕುಡಿಯೋಕೆ ಹೋಗಿದ್ದಾರೆ. ಸೊ ಇನ್ನೇನು ಹೊರಡ್ತಾ ಇದ್ದೀವಿ ನಾವೀಗ ಮಂತ್ರಾಲಯಕ್ಕೆ. ಈಗ ಟೈಮ್ ಬಂದು 12:30. ಈಗ ನಾವು ರೀಚ್ ಆಗಿದ್ದೀವಿ ಮಂತ್ರಾಲಯಕ್ಕೆ. ಬಿಕಾಸ್ ರೋಡಲ್ಲೆಲ್ಲೋ ಮಿಸ್ ಆಯಿತು ಅಂತ ಬೇರೆ ರೌಂಡ್ ಹೊಡ್ಕೊಂಡೇ ಬಂದಿದ್ದಾಗೋಯ್ತು. ಈಗ ತಿಂತಾ ಇದ್ದೀನಿ ಚಿತ್ರಾನ್ನ. ಟೈಮು ಬಂದು 1 o'clock. ಇವಾಗ ರೂಮ್ ಮಾಡಿದ್ದೀವಿ. ಎಷ್ಟು ಗಂಟೆವರೆಗೂ ಬೆಳಗ್ಗೆ ಹೇಳಿರೋದು? 10 ಗಂಟೆ ಅಲ್ಲ? 8 ಗಂಟೆ 9 ಗಂಟೆ ಅಷ್ಟು ಬೇಗನಾ? ಮತ್ತು ನಾವೆಷ್ಟು ಗಂಟೆಗೆ ಹೇಳೋದು? 7 ಗಂಟೆಗೆ. ಅಲ್ಲಪ್ಪ ಲಗೇಜ್ಗಳನ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋದು ಅಂತಾರ.